ಹಸ್ಬೆಂಡ್ ವ್ಯಾಲೆಂಟೈನ್ಸ್ ಡೇಗೆ ನನಗೆ ಪ್ರೆಸೆಂಟ್ ಮಾಡಿದ್ದು ನಂಗೆ ತಿರುಪತಿ ಶ್ರೀನಿವಾಸ ತುಂಬ ಇಷ್ಟ ಅಂತ. ನಾವಾಗಲೂ ಹೇಳ್ತಿರ್ತೀನಿ ತಿರುಪತಿ ಶ್ರೀನಿವಾಸನೇ ನನ್ನ ಮೊದಲನೇ ಗಂಡ ಅಂತ. ಭಕ್ತಿ ಅನ್ನೋದು ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿದೆಯಾ? ನೀವು ಒಂದು ಕಲ್ಲನ್ನು ದೇವರು ಅನ್ಕೋಬೋದು. ನಮ್ಮ ಮನೆಗಳಲ್ಲಿ ಕಾರ್ ತಂದರೂ ಪೂಜೆ ಮಾಡ್ತೀವಿ, ಹೊಸ ಮನೆ ಗೃಹಪ್ರವೇಶಕ್ಕೂ ಪೂಜೆ ಮಾಡ್ತೀವಿ, ಹಸು ತಂದರೂ ಪೂಜೆ ಮಾಡ್ತೀವಿ, ಒಂದು ದೇವಸ್ಥಾನದಲ್ಲಿ ದೇವ್ರು ಇಟ್ಟರು ಪೂಜೆ ಮಾಡ್ತೀವಿ ರೀ. ಅದು ಉದ್ಭವ ಮೂರ್ತಿ ಅಂತೀರಿ ಅಂತ ಬರೀ ಖಾಲಿ ಕಲ್ಲು ತೋರಿಸಿದ್ರು ಪೂಜೆ ಮಾಡ್ತೀವಿ ನಾವು. ಭಕ್ತಿಗೂ ಆಚರಣೆಗೂ ಏನು ವ್ಯತ್ಯಾಸ? ಸ್ಪಿರಿಚುಯಾಲಿಟಿ ಇಸ್ ಡಿಫ್ರೆಂಟ್ ಫ್ರಮ್ ರಿಚುಯಾಲಿಟಿ. ಭಕ್ತಿಗೆ ಮೈಲ್ಗೆ ನಾಚಿಕೆ ಅಡ್ಡ ಆಚರಣೆ ಆ ಥರದ್ದು ಏನೂ ಇರಲ್ಲ. ಈ ರೀತಿಯ ದೊಡ್ಡ ವಿಗ್ರಹಗಳನ್ನ ಮನೆಯಲ್ಲಿ ಯಾರು ಇಡೋದಿಲ್ಲ, ಹೆದರ್ಕೊಳ್ತಾರೆ. ಮನೇಲಿ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಈ ಮನೇನ ನನ್ನ ಮನೆ ಅಂತ ಕನ್ಸಿಡರ್ ಮಾಡಲ್ಲ, ಅವ್ರ ಮನೇಲಿ ನಾನಿದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಅವ್ರು ಎಲ್ಲಿರ್ಬೇಕು ಅಂತ ಚೂಸ್ ಮಾಡ್ತಾರೋ ಅವ್ರು ಅಲ್ಲಿಗೆ ಬರ್ತಾರೆ. ಇನ್ನ ದೇವಸ್ಥಾನಗಳಲ್ಲೂ ಒಂದು ಡ್ರೆಸ್ ಕೋಡ್ ಅನ್ನೋದೊಂದು ಮಾಡಿದ್ದಾರೆ. ಮಾಡರ್ನ್ ಆಗಿರೋರು, ಅಲ್ಟ್ರಾ ಮಾಡರ್ನ್ ಆಗಿರೋರಿಗೆ ಭಕ್ತಿ ಇರಲ್ವಾ? ನೀನು ಸೀರೆ ಉಟ್ಕೊಂಡೇ ಹೋಗ್ಬೇಕು ಅಥವಾ ಸನ್ಯಾಸಿ ಥರನೇ ಇರಬೇಕು ಅಂತ ಅಲ್ಲ. ನಿನ್ನ ಸನ್ಯಾಸಿ ಥರ ಇರು ಅಂತ ಕೃಷ್ಣ ಕೂಡ ಹೇಳಿಲ್ಲ. ಅರ್ಜುನನ್ಗೆ ಉಪದೇಶ ಮಾಡಬೇಕಾದ್ರೂ ಕೃಷ್ಣ ನನಗೆ ಬ್ಯೂಟಿಫುಲ್ ಲೈಫೇ ಕೊಟ್ಟು ನೀನು ಯುದ್ಧ ಮಾಡು ವೀರ ಯೋಧನ ಥರ ಅನ್ನೇ ಹೊರತು ನೀ ಸ್ವಾಮೀಜಿ ಥರ ತಪಸ್ ಮಾಡಿಬಿಡು ನಿನಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ಅನ್ನಲಿಲ್ಲ.